ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಮೂಲಕ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಆ ಕಳೆದ ದಿನದಲ್ಲಿ ನಾವು ನೋಡಿದಂಥ ಆ ಎಲ್ಲ ಸತ್ಯಗಳು, ಆ ಎಲ್ಲ ವಾಕ್ಯಗಳು ಖಂಡಿತ ನಿಮಗೆ ಆಶೀರ್ವಾದವಾಗಿ ಇದ್ದಿತು ಎಂಬುದಾಗಿ ನಾನು ನಂಬುತ್ತೇನೆ. ಈ ದಿನದಲ್ಲೂ ಸಹ ಮುಂದೆ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋಣ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಇಡೀ ಪ್ರಪಂಚವನ್ನೇ, ದೇವರ ಭೂಮಿಯನ್ನು ನಾಶಪಡಿಸಬೇಕೆಂಬುದಾಗಿ ಅವರು ತೀರ್ಮಾನಿಸಿಕೊಂಡಾಗ ಆ ಭೂಲೋಕದಲ್ಲಿ ದೇವರ ಕಣ್ಗಳಲ್ಲಿ ಆ ನೋಹನಿಗೆ ದಯೆ ಉಂಟಾಗಿ, ಅದಾದ್ಮೇಲೆ ಅವನ ಮೂಲಕ ಅವನ ಕುಟುಂಬದವರು ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ದೇವರು ಸಂರಕ್ಷಿಸಬೇಕೆಂಬುದಾಗಿ ದೇವರು ನೋಹನೊಟ್ಟಿಗೆ ನಿಬಂಧನೆಯನ್ನ ಮಾಡಿಕೊಂಡು ಆ ಒಂದು ನಾವೆ ಒಳಗಡೆ ಬಂದು ಸೇರಬೇಕೆಂಬುದಾಗಿ ನಾವು ನೋಡಿದ್ವಿ. ಇವಾಗ ನಾವು ನೋಡ್ಲಿಕ್ಕಿರುವಂತ ಕಾರ್ಯ ಏನಂತ ಹೇಳಿದ್ರೆ, ಆ ಒಂದು ನಾವೆ ಒಳಗಡೆ ಬಂದಾದ್ಮೇಲೆ ಸುಮಾರು ದೇವರು ಮುಂದೆ ವಾಕ್ಯಗಳಲ್ಲಿ ನೋಡುವಾಗ 40 ದಿನ ಬೆಳಗ್ಗೆ ರಾತ್ರಿ ಮಳೆ ಅಲ್ಲಿ ಉಂಟಾಗುತ್ತದೆ ಎಂಬುದಾಗಿ. ಇನ್ನು ಮುಂದೆ ನಾವು ನೋಡುವಾಗ ಆ ಮಳೆ ನೀರೆಲ್ಲ ಬಂದು ಪ್ರವಾಹ ಉಂಟಾದ್ಮೇಲೆ ಆ ನೀರೆಲ್ಲ ಒಣಗಿ ಹೋಗುವುದಕ್ಕೆ ಸುಮಾರು 150 ದಿನಗಳಾಗ್ತದೆ. ಸುಮಾರು 190 ದಿನಗಳು ಆ ಒಂದು ನೋಹನಿಗೂ ಅವನ ಕುಟುಂಬಕ್ಕೂ ಅಲ್ಲಿದ್ದಂತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಂದು ಆಹಾರ ಅಲ್ಲಿ ಅವಶ್ಯಕತೆ ಉಂಟು. ಆದ್ರೆ ದೇವರು ಅದನ್ನೆಲ್ಲ ತಿಳಿದವರಾಗಿ ಮುಂಚಿತವಾಗಿಯೇ ದೇವರು ನೋಹನಿಗೆ ಒಂದು ಆಜ್ಞೆಯನ್ನ ದೇವರು ಕೊಡ್ತಾರೆ. ಆದಿಕಾಂಡ 6ನೇ ಅಧ್ಯಾಯ ಅದರಲ್ಲಿ 21ನೇ ವಚನದಲ್ಲಿ ದೇವರು ನೋಹನಿಗೆ ಮುಂಚಿತವಾಗಿಯೇ ಅದನ್ನ ತಿಳಿದು ಅವನಿಗೆ ಹೇಳುವುದೇನಂತ ಹೇಳಿದ್ರೆ, ನಿನಗೂ ಅವುಗಳಿಗೂ ಪೋಷಣೆ ಆಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನ ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು. ದೇವರಿಗೆ ಒಂದು ಪ್ರಳಯ ಅಲ್ಲಿ ಉಂಟಾಗುತ್ತದೆ ಎಂಬುದಾಗಿ ಗೊತ್ತು. ಅಷ್ಟು ಆ ಒಂದು ನೀರುಗಳು ಎಲ್ಲ ದೇವರು ತಿಳಿದವರಾಗಿರೋದ್ರಿಂದ ಅದೇ ರೀತಿಯಾಗಿ ಆ ನೋಹನನ್ನು, ಅವನ ಕುಟುಂಬವನ್ನ, ಅವ್ರು ಸೃಷ್ಟಿ ಮಾಡಿದಂತೆ ಎಲ್ಲ ಆ ಒಂದು ಪ್ರಾಣಿ ಪಕ್ಷಿಗಳೆಲ್ಲದಕ್ಕೂ ಆ ಒಂದು ಅಗತ್ಯತೆ ಏನೆಂಬುದಾಗಿ ದೇವರು ತಿಳಿದವರಾಗಿ ದೇವರು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಆಹಾರವನ್ನ, ಅದಕ್ಕೆ ಬೇಕಾಗಿರುವಂತೆ ಎಲ್ಲ ಆಹಾರವನ್ನ, ಅದಕ್ಕೆ ಬೇಕಾಗಿರುವಂತೆ ಎಲ್ಲವನ್ನ, ಆಹಾರ ಪದಾರ್ಥಗಳನ್ನ, ಸಕಲ ವಿಧವಾದ ಆ ಒಂದು ಕಾರ್ಯಗಳನ್ನ ದೇವರು ಮುಂಚಿತವಾಗಿ ದೇವರು ಏನ್ ಮಾಡ್ತಾರೆ ಅಂದ್ರೆ ನೋಹನಿಗೆ ಹೇಳ್ತಾರೆ, ನೀನು ಅದನ್ನೆಲ್ಲ ಕೂಡಿಸಿಡಬೇಕೆಂಬುದಾಗಿ. ಇವತ್ತೂ ಸಹ ನಮ್ಮ ದೇವರು ಮತ್ತಾಯ 6ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ಪ್ರಾರ್ಥಿಸುವುದಕ್ಕಿಂತ ಮುಂಚಿತವಾಗಿಯೇ ನಾವು ಏನನ್ನ ಕೇಳುತ್ತೇವೆ ಎಂಬುದಾಗಿ ದೇವರು ಚೆನ್ನಾಗಿ ತಿಳಿದಿರುವಂತ ದೇವರಾಗಿದ್ದಾರೆ. ಅದಕ್ಕೇನೆ ದೇವರು ಹೇಳುವುದೇನೆಂದ್ರೆ, ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನದಲ್ಲಿ, ನೀವು ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಿಮಗೆ ಬೇಕಾದದನ್ನ ತಿಳಿಯಪಡಿಸಿರಿ. ಇವತ್ತು ದೇವರಿಗೆ ನಿಮ್ಗೆ ಏನು ಅವಶ್ಯಕತೆ ಇದೆ ಎಂಬುದಾಗಿ ದೇವರು ತಿಳಿದವರಾಗಿದ್ದಾರೆ. ನೀವು ಅದನ್ನ ದೇವರಿಗೆ ಪ್ರಾರ್ಥನೆ ಮೂಲಕ ತಿಳಿಯಪಡಿಸುವಾಗ ದೇವರ ಹೆಸರಿನಲ್ಲಿ ನೀವು ಏನೇ ಬೇಡಿಕೊಂಡು ಅದನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿರುವ ಪ್ರಕಾರ ದೇವರು ಅದನ್ನೆಲ್ಲ ಅನುಗ್ರಹಿಸುವಂತವರಾಗಿದ್ದಾರೆ. ನಮ್ಮ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮಗೇನಂದ್ರೆ ನಮ್ಮ ಪ್ರತಿಯೊಂದು ಕೊರತೆಯನ್ನ ದೇವರು ನೀಗಿಸುವಂತವರಾಗಿದ್ದಾರೆ. ಕೊರತೆ ಇದೆ ಅಂದ್ರೆ ಆ ಕೊರತೆಗೆ ಬೇಕಾಗಿರುವಂತ ಎಲ್ಲ ಅಗತ್ಯತೆಯನ್ನ ದೇವರು ಮುಂಚಿತವಾಗಿ ಅವರು ಸಿದ್ಧ ಮಾಡಿಟ್ಟಿದ್ದಾರೆ. ಈ ಒಂದು ವಾಕ್ಯದ ಪ್ರಕಾರ ದೇವರು ಆ ಒಂದು ನಾವೆ ಒಳಗಡೆ ಅವರಿಗೆ ಬೇಕಾಗಿದ್ದಂತ ಎಲ್ಲ ಒಂದು ಆಹಾರವನ್ನ, ಅವ್ರಿಗೆ ಬೇಕಾಗಿರುವಂತೆ ಎಲ್ಲ ಅಗತ್ಯತೆ ಏನೆಲ್ಲ ಬೇಕೋ, ಸುಮಾರು 190 ದಿನಗಳಿಗೆ ಏನೆಲ್ಲ ಬೇಕಾಗಿದೆಯೋ ಅದನ್ನೆಲ್ಲ ದೇವರು ನೋಹನಿಗೆ ಹೇಳಿ ಅದನ್ನೆಲ್ಲ ದೇವರಲ್ಲಿ ಸಿದ್ಧಪಡಿಸಿದ್ರು. ಇದೇ ತರನೇ ನಮ್ಮ ಜೀವಿತದಲ್ಲೂ ಸಹ ನಮ್ಗೆ ಏನೆಲ್ಲ ಬೇಕಾಗಿದೆಯೋ ಆ ಎಲ್ಲ ಅಗತ್ಯತೆಗಳಿಗೆ ದೇವರು ಆಲ್ರೆಡಿ ಆ ಒಂದು ಕ್ರಿಸ್ತನಲ್ಲಿ ನಮಗೆ ಬೇಕಾಗಿರುವಂತ ಎಲ್ಲ ಅಗತ್ಯತೆಯನ್ನ ದೇವರು ಸಂಧಿಸುವಂತವರಾಗಿದ್ದಾರೆ. ನಮ್ಮೆಲ್ಲ ಕೊರತೆಯನ್ನ ನೀಗಿಸಿ ನಮ್ಗೆ ಬೇಕಾಗಿರುವಂತ ಅಗತ್ಯತೆ, ನಮ್ಗೆ ಬೇಕಾಗಿರುವಂತ ಎಲ್ಲವನ್ನ ದೇವರು ಆಲ್ರೆಡಿ ನಮಗೆ ಪರಿಹಾರವನ್ನ, ನಮ್ಗೆ ಬೇಕಾಗಿರುವಂತ ಎಲ್ಲ ಕಾರ್ಯವನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ಆದ್ರಿಂದ ಈ ಒಂದು ವಾಕ್ಯದ ಮೂಲಕ ಆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ದೇವರು ಯೆಹೋವ ಈರೆ ನಮ್ಮ ಅಗತ್ಯತೆಯನ್ನ ಸಂಧಿಸುವಂತ ದೇವರು. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಇವತ್ತು ನಿಮ್ಮೆಲ್ಲ ಕೊರತೆಯನ್ನ ದೇವರು ನೀಗಿಸುವಂತವರಾಗಿದ್ದಾರೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.